ಬಿಜೆಪಿ ಮುಖಂಡನಿಂದ ಅಪ್ರಾಪ್ತಿಯ ಜೊತೆ ಅನುಚಿತ ವರ್ತನೆ. ಬಿಜೆಪಿ ಮುಖಂಡ ಮಹೇಶ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದ ಬಿಜೆಪಿಯ ಮುಖಂಡ ಮಹೇಶ್ ಭಟ್ ದಲಿತ ದೌರ್ಜನ್ಯ ಹಾಗೂ ಪೋಕ್ಸೋ ಕಾಯ್ದೆಯಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಪೇರುವಾಗಿ ಸಹಕಾರಿ ಸಂಘದ ನಿರ್ದೇಶಕ ಈ ಮಹೇಶ್ ಭಟ್ ಅನುಚಿತ ವರ್ತನೆ, ಕೀಳು ಮಟ್ಟದ ಶಬ್ದವನ್ನ ಬಳಕೆ ಮಾಡಲಾಗಿದೆ ಅನ್ನುವಂಥ ಒಂದು ಗಂಭೀರವಾದಂತಹ ಆರೋಪ ಇದೀಗ ಇವ್ರ ಮೇಲೆ ಕೇಳಿ ಬರ್ತಾ ಇದೆ. ಆ ಹಿನ್ನೆಲೆಗಳಿಗೆ ಎಫ್ಐಆರ್ ದಾಖಲಾಗಿದೆ. ಇನ್ನು ಪ್ರಕರಣ ದಾಖಲಾಗ್ತಾ ಇದ್ದಂತೆ ಆರೋಪಿ ಮಹೇಶ್ ಭಟ್ ಪರಾರಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಮಹೇಶ್ ಭಟ್ ಬಂಧನಕ್ಕೆ ದಲಿತ ಸಂಘಟನೆಗಳು ಒತ್ತಾಯವನ್ನ ಮಾಡಲಾಗ್ತಾ ಇದೆ. ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಸೊ ಇದು ಯಾವಾಗಿನ ಕೇಸು, ತಡವಾಗಿ ಬೆಳಕಿಗೆ ಬಂತ, ಯಾವಾಗ ಈ ರೀತಿಯಾಗಿ ಅನುಚಿತ ವರ್ತನೆ ಮಾಡಲಾಗಿತ್ತು, ಅದು ಹೇಗೆ ಗಮನಕ್ಕೆ ಬಂತು, ಇದೆಲ್ಲ ಬಹಳ ಮುಖ್ಯ ಆಗುತ್ತೆ. ಬಟ್ ಈಗಿನ ಅಪ್ಡೇಟ್ ಏನು ಅಂತ ಅಂದರೆ, ಎಫ್ಐಆರ್ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೇನೆ ಈ ಬಿಜೆಪಿಯ ಮುಖಂಡ ಮಹೇಶ್ ಭಟ್ ಎಸ್ಕೇಪ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಯಾರ ಕೈಗೂ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ರೀತಿಯಾದಂಥ ತನಿಖೆ ಆಗಬೇಕು. ಏನೆಲ್ಲ ಸಾಕ್ಷಿಗಳು ಸಿಕ್ಕಿದೆ, ದೂರಿನಲ್ಲಿ ಏನೆಲ್ಲ ಉಲ್ಲೇಖಿಸಲಾಗಿದೆ, ಈ ತನಿಖೆ ಹೇಗೆ ನಡೀತಾ ಇದೆ, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗಿದೆ. ಇದು ಬಿಜೆಪಿಯ ಮುಖಂಡ ಮಹೇಶ್ ಭಟ್ ಅಪ್ರಾಪ್ತಿ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡುವುದರ ಜೊತೆಗೆ ಕೀಳು ಮಟ್ಟದ ಶಬ್ದವನ್ನು ಬಳಕೆ ಮಾಡಲಾಗಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಪ್ರಕರಣ. ಎರಡು ರೀತಿಯಾದಂಥ ಪ್ರಕರಣ ದಾಖಲಾಗಿದೆ. ಒಂದು ಎಫ್ಐಆರ್ ದಾಖಲನ್ನು ನಾವು ಗಮನಿಸೋದಾದರೆ ದಲಿತ ದೌರ್ಜನ್ಯ ಹಾಗೂ ಫೋಕ್ಸೋ ಕಾಯ್ದೆ ಇವೆರಡರ ಅಡಿಯಲ್ಲೂ ಕೂಡ ಪ್ರಕರಣ ದಾಖಲಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಬಿಜೆಪಿಯ ಮುಖಂಡ ಮಹೇಶ್ ಭಟ್ ಮೇಲೆ ಒಂದು ಗಂಭೀರವಾದಂಥ ಆರೋಪ ಬಂದಿರೋದು. ಅಂದರೆ ಈ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆಯಾ, ಹೇಗೆ ಅಂತ ಸದ್ಯ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಆದಿತ್ಯ? ನೀತಿ ನಿಜವಾಗ್ಲೂ ಕೂಡ ಓರ್ವ ಬಿಜೆಪಿ ಮುಖಂಡ, ಅದು ಕೂಡ ಬಹಳ ಪ್ರಮುಖವಾಗಿ ಒಂದು ಬ್ಯಾಂಕ್ ನಿರ್ದೇಶಕರು ಕೂಡ ಆಗಿರುವಂತದ್ದು. ಆ ಊರಿನಲ್ಲೂ ಕೂಡ ಸಾಕಷ್ಟು ಒಂದು ಮಹತ್ವವನ್ನು ಪಡೆದಂತಹ ವ್ಯಕ್ತಿ ಈ ರೀತಿಯ ಒಂದು ಕೃತ್ಯವನ್ನ ಮಾಡಿರುವಂತದ್ದು. ಒಂದು ಅಪ್ರಾಪ್ತ ಬಾಲಕಿಯ ಮೇಲೆ ಒಂದು ಅನುಚಿತವಾಗಿ ವರ್ತನೆ ಮಾಡಿರುವಂತಹ ಆರೋಪದ ಅಡಿಯಲ್ಲಿ ಇದನ್ನ ಮೇಲೆ ಈಗ ಪೋಸ್ಕೋ ಪ್ರಕರಣ ದಾಖಲಾಗಿರುವಂತದ್ದು. ಇದು ಘಟನೆ ನಡೆದಿರುವಂತದ್ದು ಮಾರ್ಚ್ 12ನೇ ತಾರೀಕು. ಅದೇ ತಡವಾಗಿ ಪ್ರಕರಣ ದಾಖಲಾಗಿದೆ. ಈ ಬಾಲಕಿ ಏನಿದ್ರು ಮತ್ತು ಆತನ ಕುಟುಂಬ, ಅವರ ಮನೆಯವರು ಆತನ ತೋಟದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಅದರ ಕೆಲಸವನ್ನ ಮಾಡುವ ಸಂದರ್ಭ ಈಕೆಯೊಂದಿಗೆ ಅನುಚಿತವಾಗಿ ವರ್ತನೆ ಮಾಡಿದ್ದಾನೆ ಮತ್ತು ಅನುಚಿತವಾಗಿ ಮಾತನಾಡಿದ್ದಾನೆ, ಕೀಳುಮಟ್ಟದ ಒಂದು ಶಬ್ದಗಳನ್ನ ಬಳಸಿದ್ದಾನೆ ಮತ್ತು ಆಕೆಗೆ ಮಾನಸಿಕವಾಗಿ ಲೈಂಗಿಕವಾಗಿ ಕಿರುಕುಳವನ್ನ ಕೊಟ್ಟಿದ್ದಾನೆ ಅನ್ನುವಂತಹ ಆರೋಪದ ಅಡಿಯಲ್ಲಿ ಈಗ ಆ ಪ್ರಕರಣ ದಾಖಲಾಗಿರುವಂತದ್ದು. ಈ ಮಹೇಶ್ ಭಟ್ ಏನಿದ್ದಾನೆ, ಈ ಪ್ರಕರಣ ದಾಖಲಾದ ಬೆನ್ನಲ್ಲೇ ಈಗ ನಾಪತ್ತೆ ಆಗಿರುವಂತದ್ದು. ಈತನಿಗೋಸ್ಕರ ಪೊಲೀಸರು ಸಾಕಷ್ಟು ಹುಡುಕಾಟವನ್ನ ಕೊಟ್ಟು ನಡೆಸ್ತಾ ಇದ್ದಾರೆ. ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಏನಿವರು ಮನೆಗೆ ತೋಟಕ್ಕೆ ಕೆಲಸಕ್ಕೆ ಬಂದಿರುವ ಸಂದರ್ಭದಲ್ಲಿ ಈ ರೀತಿ ಈತ ಅನುಚಿತವಾಗಿ ವರ್ತಿಸಿದ